ಕರ್ನಾಟಕ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರ ಪಟ್ಟಿಯಲ್ಲಿ ಅಕ್ರಮ ನಡೆದಿದೆ ಅಂತ ಬೃಹತ್ ಹೋರಾಟದ ಮೂಲಕ ರಣಕಹಳೆ ಊದಿದ್ದಾರೆ ರಾಹುಲ್ ಗಾಂಧಿ. 2 ಬಾರಿ ಮತ ಚಲಾಯಿಸಲಾಗಿದೆ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಗಂಭೀರ ಆರೋಪ ಮಾಡಿದ್ರು. ಈ ವಿಚಾರ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದ್ದಲ್ಲದೆ ಈ ಆರೋಪವನ್ನು ವಿಪಕ್ಷ ತೀಕ್ಷ್ಣವಾಗಿ ಟೀಕೆ ಮಾಡಿದೆ. ಈ ಮಧ್ಯೆ ರಾಜ್ಯ ಚುನಾವಣಾ ಆಯೋಗ ರಾಹುಲ್ ಗಾಂಧಿಗೆ ನೋಟಿಸ್ ಕೂಡ ನೀಡಿದೆ. ಮತಗಳ್ಳತನ ಆರೋಪ ರಾಹುಲ್ ಗಾಂಧಿಗೆ ವೆರಿ ಬಿಗ್ ಶಾಕ್. ಚುನಾವಣಾ ಆಯೋಗದಿಂದ ರಾಗಾಗೆ ಡೆಡ್ ಲೈನ್. ಆಡಳಿತ ಮತ್ತು ವಿಪಕ್ಷಗಳ ಮಧ್ಯೆ ವಾಕ್ ಸಮರಕ್ಕೆ ಕಾರಣವಾಗಿರುವ ಮತಗಳ್ಳತನ ವಿಚಾರಕ್ಕೆ ಇದೀಗ ಚುನಾವಣಾ ಆಯೋಗವೇ ಬಿಗ್ ಟ್ವಿಸ್ಟ್ ಕೊಟ್ಟಿದೆ. ಮತಗಳ್ಳತನವಾಗಿದೆ ಅಂತ ಆರೋಪಿಸಿದ್ದ ರಾಹುಲ್ ಗಾಂಧಿಗೆ ಆಯೋಗ ನೋಟಿಸ್ ನೀಡಿದೆ. ನೋಟಿಸ್ನಲ್ಲಿ ಇರುವಂತೆ ನಾವು ತನಿಖೆ ಮಾಡಿದ ಪ್ರಕಾರ ಶುಕುನ್ ರಾಣಿ ಅನ್ನೋರು 2 ಬಾರಿ ಮತ ಹಾಕಿದ್ದಾರೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ. ಆದ್ರೆ ಈ ಬಗ್ಗೆ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಶುಕುನ್ ರಾಣಿ ಅವರು ನಿಯಮದಂತೆ 1 ಬಾರಿ ಮತದಾನದ ಹಕ್ಕನ್ನ ಚಲಾಯಿಸಿದ್ದಾರೆ. ಈ ಸಂಬಂಧ ನಿಮ್ಮ ಬಳಿ ಇರುವ ದಾಖಲೆಗಳನ್ನ ನೀಡಿ ನಮ್ಮ ತನಿಖೆಗೆ ಇದು ಸಹಾಯ ಆಗಲಿದೆ ಅಂತ ಹೇಳಿದೆ ಆಯೋಗ. ಇತ್ತ ರಾಹುಲ್ ಗಾಂಧಿಗೆ ಚುನಾವಣಾ ಆಯೋಗ ನೋಟಿಸ್ ನೀಡಿರೋದು ಕಾಂಗ್ರೆಸ್ ನಾಯಕರ ಕೆಂಗಣಿಗೆ ಗುರಿಯಾಗಿದೆ. ಈ ಬಗ್ಗೆ ಮಾತನಾಡಿರುವಂತಹ ಸಿಎಂ ಸಿದ್ದರಾಮಯ್ಯ ದಾಖಲಾತಿ ಕೊಡಿ ಅಂತ ನೋಟಿಸ್ ಕೊಟ್ಟಿರೋದು, ನೀವೇನು ನೋಟಿಸ್ ಕೊಟ್ಟಿದೆ ಅಂತ ಹೇಳ್ತಿದ್ದೀರಾ ಅಂತ ಹೇಳಿದ್ದಾರೆ. ಏನು ಇದೇ ವಿಚಾರಕ್ಕೆ ಗರಂ ಆಗಿರುವ ಡಿಕೆಶಿ ನೋಟಿಸ್ ಕೊಡ್ಲಿ ಬಿಡಿ, ಅಷ್ಟಕ್ಕೂ ನೋಟಿಸ್ ನೀಡಲು ಅವ್ರು ಯಾರು? ನಾವೇ ಅವರಿಗೆ ನೋಟಿಸ್ ನೀಡಿದ್ದೀವಿ, ನಮಗೆ ನೋಟಿಸ್ ಕೊಡೋದಕ್ಕೆ ಅಧಿಕಾರ ಇದೆಯೇ ಹೊರತು ಅವರಿಗಲ್ಲ ಅಂತ ಕಿಡಿಕಾರಿದ್ದಾರೆ. ದಾಖಲಾತಿ ಕೊಡಿ ಅಂತ ನೋಟಿಸ್ ಕೊಟ್ಟಿದ್ದಾರೆ, ಅದಕ್ಕೆ ಒಂದು ನೋಟಿಸ್ ಕೊಟ್ಟಿದ್ದಾರೆ ಅಂತ ಇದು ಮಾಡೋದು ಹೆಂಗೆ? ಏನು ಈ ವಿಚಾರವಾಗಿ ಮಾತನಾಡಿರುವ ಸಚಿವ ಎಚ್.ಕೆ. ಪಾಟೀಲ್, ರಾಹುಲ್ ಗಾಂಧಿ ನೀಡಿದ ಮಾಹಿತಿ ದೂರನ್ನ ಸುಮೋಟೋ ಅಂತ ಪರಿಗಣಿಸಿ ತನಿಖೆ ಮಾಡಬೇಕು. ಒಂದು ಪೋಸ್ಟ್ ಕಾರ್ಡ್ ಬರೆದ್ರೆ ಅದನ್ನ PAL ಅಂತ ಪರಿಗಣಿಸ್ತೀವಿ. ನೋಟಿಸ್ ಕೊಟ್ಟಿರುವ ಕ್ರಮ ಬ್ರಿಟಿಷ್ ಮಾದರಿಯ ಆಡಳಿತವನ್ನ ನೆನಪಿಸುತ್ತೆ ಅಂದ್ರು. ಈ ಬಗ್ಗೆ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ರಾಹುಲ್ ಗಾಂಧಿ ಅವರು ಬೆಂಗಳೂರಿನಲ್ಲಿ ಮತಗಳ್ಳತನ ಆಗಿದೆ ಅಂತ ದಾಖಲೆ ಸಮೇತ ಹೇಳಿದ್ದಾರೆ. ಸಿಎಂ ಡಿಸಿಎಂ ನಾವೆಲ್ಲ ಇದ್ವಿ, ಕೊಟ್ಟಿರುವಂತಹ ದಾಖಲೆಗಳನ್ನ ಪರಿಶೀಲಿಸಿ ಕ್ರಮ ಕೈಗೊಳ್ತೀವಿ ಅಂದ್ರು. ರಾಹುಲ್ ಗಾಂಧಿ ಅವ್ರನ್ನ ಕೇಳಿ ಎಕ್ಸ್ಪ್ಲನೇಷನ್ ಕೇಳಿ ಇನ್ಫಾರ್ಮೇಶನ್ ಕೇಳಿ ಏನು ಕೊಡೋದಿದೆ? ಇಲೆಕ್ಷನ್ ಕಮಿಷನ್ ಶುಡ್ ಕೀಪ್ ದೇರ್ ಇಯರ್ಸ್ ಆಲ್ಸೋ ಓಪನ್, ಐಸ್ ಓಪನ್. ಅವರು ಏನು ಮಾಹಿತಿ ಏನು ದೂರನ್ನು ಹೇಳಿದ್ದೇವೆ ಅದನ್ನು ಸೋಮೋಟೋ ಕಂಪ್ಲೇಂಟ್ ಅಂತ ತಗೊಂಡು ಎನ್ಕ್ವೈರಿ ಮಾಡಬೇಕೇ ಹೊರತು ರಾಹುಲ್ ಗಾಂಧಿ ಅವ್ರಿಗೆ ನೋಟಿಸ್ ಕೊಡೋದಲ್ಲ. ಅಂಜಿಸ್ತಾರ ಇವರು? ಸೋಮೋಟೋ ಕಂಪ್ಲೇಂಟ್ ತೊಗೊಂಡು ಕೆಲಸ ಮಾಡೋದಕ್ಕೆ ಏನಾಗುತ್ತೆ? ನಮ್ಮ ದೇಶದೊಳಗೆ ಒಂದು ಪೋಸ್ಟ್ ಕಾರ್ಡ್ ಅನ್ನುವಂಥ ಈ ಒಂದು ಬ್ರಿಟಿಷ್ ಮಾದರಿಯ ಬುದ್ಧಿ ಏನಿದೆ ಇದು ಸೂಕ್ತವಾದದ್ದಲ್ಲ. ಈಗ ರಾಹುಲ್ ಗಾಂಧಿ ಅವರಿಗೆ ಮತ ಕಳ್ತನ ಆಗಿದೆ ಅಂತೇಳಿ ರಾಹುಲ್ ಗಾಂಧಿ ಅವರು ಮೊನ್ನೆ ಬೆಂಗಳೂರಲ್ಲಿ ನಾವೆಲ್ಲ ಇದ್ವಿ, CM ಇದ್ರು, DCM ಇದ್ರು, ನಮ್ಮ AICC ಅಧ್ಯಕ್ಷರಿದ್ರು. ಕಳ್ತನ ಆಗಿದೆ ಅಂತೇಳಿ ದಾಖಲೆ ಸಮೇತ ಹೇಳಿದ್ದಾರೆ. ಅರ್ಥ ಆಗುತ್ತೆ. ಒಂದು ಕಡೆ ED ಇರ್ಬೋದು, ಅನೇಕ ಬಾರಿ ಸುಪ್ರೀಂ ಕೋರ್ಟು ಹೈಕೋರ್ಟ್ಗಳು ಚೀಮಾರಿ ಹಾಕಿದೆ ಇತ್ತೀಚೆಗೆ. ಒಟ್ಟಾರೆ ರಾಹುಲ್ ಗಾಂಧಿ ಆರೋಪಕ್ಕೆ ಈಗ ವಿರೋಧದ ನಡುವೆ ನೋಟಿಸ್ ಕೂಡ ಸಿಕ್ಕಿದೆ. ತಮ್ಮ ಬಳಿ ಇರುವ ಮಾಹಿತಿಯನ್ನ ಆಯೋಗ ಕೇಳಿದೆ. ಎಲ್ಲಾ ಮಾಹಿತಿಯನ್ನ ರಾಗ ಆಯೋಗಕ್ಕೆ ಒದಗಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.